ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ತೋಟದ ಹತ್ರ ಬಂದಿದ್ದೀವಿ. ಅವರೆಕಾಯಿ ಕಿತ್ಕೊಂಡು ಹೋಗೋಣ ಅಂತ. ನೋಡಿ, ಇಲ್ಲೇ ಅವರೆಕಾಯಿ ಕೀಳ್ತಿದ್ದಾರೆ. ಬನ್ನಿ ತೋಟ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ, ಇದು ತೋಟದ ಹತ್ರ ಇರೋ ಪೇಪರು ಎಷ್ಟು ಚೆನ್ನಾಗಿದೆ ಅಂತ. ನೀಟಾಗಿ ಬಂದಿದೆ. ನೋಡಿ, ಒಂಥರ ಎರಡು ಕಲರ್ ಮಿಕ್ಸ್ ಆಗಿದೆ. ಇದು ಒಂಥರ ಫುಲ್ ಪಿಂಕ್ ಆಗಿದೆ, ಇದು ಸ್ವಲ್ಪ ಆರೆಂಜ್ ಥರ ಇದೆ. ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಆವಾಗಲೇ ಶೆಡ್ ತೋರಿಸಿದ್ವಲ್ಲ, ಆ ಶೆಡ್ಡಲ್ಲಿರೋ ಕರುಗಳು ಎಲ್ಲ ಚಿಕ್ಕ ಚಿಕ್ಕದೇ ಇದೆ. ಎಷ್ಟು ಕ್ಯೂಟ್ ಆಗಿದೆ ಅಂತ ನೋಡಿ. ಗುರುನಾಮವೇ ಗೋಮಂದೆಯ ಕೊರಳ ಘಂಟೆಯಲ್ಲಿ, ಮಂತ್ರಾಕ್ಷತೆ ಮಂಚಾಲಯ ಮಣ್ಣ ಕಣಗಳಲ್ಲಿ, ಮೂಲ ರಾಮ ನಿನ್ನ ತಂದೆ, ನೀನೆ ನಮ್ಮ ತಾಯಿ ತಂದೆ. ಸತ್ಯದ ದೀಪ ಹಚ್ಚುಬಾ, ಕರುಣೆಯ ಕಿರಣ ಚೆಲ್ಲುಬಾ, ರಾಮನ ಸಾರ ತುಂಬುಬಾ, ಹನುಮನ ಶಕ್ತಿ ನೀಡುಬಾ, ಬೃಂದಾವನದಿ ನೆಲೆಸಿದ ಪೂಜನೆ ನಿನಗೆ. ಶರಣು ಶರಣು ಶರಣು. ನೋಡಿ, ಇದೆಲ್ಲ ಫುಲ್ ತೋಟ. ಇದು ಹಸುಗಳಿಗೆಲ್ಲ ಮೇವು ಹಾಕೋ ಜಾಗ. ಅಂದರೆ ಸ್ಟೋರ್ ಮಾಡಿ ಇಟ್ಕೋತಾರೆ. ನೇಗಿಲು ಹಳ್ಳಿ ಕಡೆ ಈ ತೋಟ ಎಲ್ಲ ಉಳಕ್ಕೆ ಯೂಸ್ ಮಾಡ್ತಾರೆ. ಅಲ್ಲಿ ಮುಂದೆ ಹಸುನ ಕಟ್ತಾರೆ. ನೋಡಿ, ಅಲ್ಲಿ ಹಸುಗಳನ್ನ ತೋರಿಸಿದ್ನಲ್ಲ, ಆ ಹಸುಗಳಿಗೆ ಇದು ಎಲ್ಲ ತೊಗೊಬಂದು ಹಾಕೊಂಡಿದ್ದಾರೆ. ಇದನ್ನು ಮತ್ತೆ ಕಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಅಲ್ಲೊಂದು ಮನೆ ತೋರಿಸಿದ್ನಲ್ಲ, ಆ ಮನೆ ಒಳಗಡೆ ಇದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೋತಾರೆ. ಅದು ತುಂಬ ದಿವಸ ಆಗುತ್ತೆ ಹಸುಗಳಿಗೆ. ಇದು ರಾಗಿ ಬರುತ್ತಲ್ಲ, ಆ ರಾಗಿದು ಹುಲ್ಲಿದು. ಸೊ ತುಂಬ ದಿನ ಬರುತ್ತೆ ಈ ಹುಲ್ಲು ಹಸುಗಳಿಗೆ. ನೋಡಿ, ಇದು ಟ್ಯಾಕ್ಟ್ರು. ಅವಾಗೆಲ್ಲ ಮನೆಗೆ ಅಲ್ಲ, ಊರಿಗೆ ಒಂದೋ ಎರಡೋ ಟ್ಯಾಕ್ಟ್ರ್ ಇರ್ತಿತ್ತು. ಇವಾಗ ಮನೆಗೊಂದು ಇಟ್ಕೋತಾರೆ. ಅವ್ರ ತೋಟಕ್ಕೆ ಅವರ ಟ್ಯಾಕ್ಟ್ರನ್ನ ಯೂಸ್ ಮಾಡ್ಕೋತಾರೆ. ಅಷ್ಟೇ, ಇಲ್ಲೇ ಅವ್ರ ತೋಟಕ್ಕೆ ಅಂತಲೇ ಶೆಡ್ ಅಂತ ಮಾಡ್ಕೊತಾರೆ ಹಸುಗಳಿಗೆ. ಅಲ್ಲೇನೇ ಈ ಟ್ಯಾಕ್ಟ್ರನ್ನ ಯೂಸ್ ಮಾಡ್ತಾರೆ. ನೋಡಿ, ಇದು ಅರಳಿಗಿಡ ಅಂತ. ಅರಳಿಗಿಡ ಅಂತ ಅಂದರೆ ಈ ಟೌನಲ್ಲೆಲ್ಲ ಹರಳೆಣ್ಣೆ, ಕೈ ಎಣ್ಣೆ ಅಂತ ಕರೀತಾರಲ್ಲ, ಆ ಗಿಡ. ಈ ಕಾಯಿಂದನೇ ಹರಳೆಣ್ಣೆ ಮಾಡೋದು. ಇದು ಚೆನ್ನಾಗಿನ ಒಣಗಬೇಕು. ಒಣಗಿದ ಮೇಲೆ ಅದನ್ನು ಕಿತ್ತಿ ಅದರೊಳಗಡೆ ಬೀಜ ಬರುತ್ತೆ. ಅದನ್ನು ಬೇಯಿಸಿ ಆರಿಸಿ ಏನೋ ಪ್ರೋಸೆಸ್ ಇದೆ, ಅದೊಂದು ಪ್ಯೂರ್ ಎಣ್ಣೆ ಆಗುತ್ತೆ ಇದರಿಂದ. ನೋಡಿ, ಇದೆ ನೋಡಿ, ಹಳ್ಳಿ ಕಡೆ ಫುಲ್ ಹಾಕೊಂಡಿರ್ತಾರೆ. ಅವರೇ ಮನೇಲೆ ಮಾಡ್ಕೋತಾರೆ ಕೈ ಎಣ್ಣೆನ. ಗುದ್ಮಟೆನ ತಗೊಂಡು ಕುಡ್ಲನ್ನ ಮಾಡಿಕೊಂಡು ಎಳ್ಳೀರು ಕೆಡ್ಗ ಕೊಯ್ತವ್ರೆ. ಬನ್ನಿ ತೋರಿಸ್ತೀನಿ. ಹಾಂ, ನೋಡಿ ಎಷ್ಟು ಚೆನ್ನಾಗಿ ಬರ್ತೈತೆ. ಎಂಥ ಐಡಿಯಾ ನೋಡಿ ನಮ್ಮ ಹಳ್ಳಿ ಜನರು. ಏನೇನೇನೋ ತಲೆ ಬಿಡಿಸ್ತಾರೆ. ನೋಡಿ, ಆಂಟಿ ಒಂದು ಕೆಡಗಿದ್ರು. ನೋಡಿ, ಆಂಟಿ ಒಂದು ಕೆಡಗಿದ್ರು. ಇವನಂತೂ ಕುಡ್ಲದೇ ಬಿಡಿಸ್ಬಿಟ್ಟು. ನೋಡಿ, 3 ಜನ ಎಳ್ಳೋರು ಕೆಡಗ್ತವ್ರೆ. ನೋಡೋಣ, ಒಂದು ಮಾತ್ರ ಕೆಡಗಿದ್ದಾರೆ. ಇವಾಗ ಚೆನ್ನಾಗಿ ಬಂತು. ಎಂಥ ಐಡಿಯಾ ನೋಡಿ, ಎಳ್ಳೀರು ಕೆಡಗಕ್ಕೆ ಇರೋದೆಲ್ಲ ಬಂತು ಎಳ್ಳೀರು. ಟೈಮ್ ರಾಗಿ ಮುದ್ದೆ ತಿಂತಿದ್ರಲ್ಲ ಆಂಟಿ, ಅದಕ್ಕೆ ಟೈಮು ಜೋಳ ರೊಟ್ಟಿ ತಿನ್ನಿವು, ರಾಗಿ ಮುದ್ದೆ ನೀವು ನೀರು ಕುಡಿತೀವಿ.
ಯಾಕಂಟ್ರಿ ಎಲ್ಲ ನೋಡ್ತಾರೆ ಅಂತ ಅಂಗಡಿಗೆ ಹೋಗಿದ್ಯಾ? ಇದು 1000 ಗಟ್ಟಲೆ ದುಡ್ಡು ಬಿಲ್ ಆಗುತ್ತೆ. ಕಾಡಕ್ಕೆ ಬಂದು ಕುಡಿದ್ರೋಕ್ಕೆ ಬುಟ್ಕಟ್ಟೆ ಕುಡ್ದಿದ್ದೀವಿ. ನಮ್ಮ ತೋಟದಾಗೋದಕ್ಕೆ ಬುಟ್ಕಟ್ಟೆ ಕುಡ್ದಿದ್ದೀವಿ. ಬೆಂಗಳೂರಿಗೆ ಕಾತಾಡೋಗಿ ಎಳ್ನೀರು ಕುಡಿದ್ರೆ ಈಗ 1000 ರೂಪಾಯಿ ಒಂದು ಎಳ್ನೀರು ಆಗುತ್ತೆ. ನೋಡಿ 2 ಬ್ಯಾಗಲ್ಲಿ ಕುಯ್ಕೊ ಬಂದವ್ರೆ ಅವರೆಕಾಯಿನ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಗ್ರೀನ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಕೊಂಡ್ರಬೇಕಾವೆ ಎಂಥದ್ದು ಇಲ್ಲಿ ನೋಡಿ, ಇದೇನೋ ಅಂತಾರಂತೆ ನೋಡಿ. ಏನು ಹೇಳಂಟಿ? ನೋಡಿ ಹೋಗ್ತಾ ಇದೀವಿ ತೋಟದಿಂದ. ಇದು ಜೋಳ. ಇಲ್ಲಿ ನೋಡಿ ಗಾಯತ್ರಿ ಎಳ್ಳೀರು ಕೊಚ್ಚಿ ಗಾಯತ್ರಿ ಅಕ್ಕಂಗೆ ಎಳ್ಳೀರು ಕೊಚ್ಚಿ ಕೊಡ್ತಾವ್ರಿ ತೋಟದಿಂದ ತಗೊಬಂದು. ಪ್ರೋಟೀನ್ ಇರುತ್ತೆ. ಬಸ್ರಿರು ಬಾಂತಿರು ತಿನ್ಬೇಕು, ಕ್ಯಾರೆಟ್ ತಿನ್ಬೇಕು, ಬೀಟ್ರೂಟ್ ತಿನ್ಬೇಕು. ಈ ಬೇಸಿಗೆಯಲ್ಲಿ ಮಟನ್ಗಿಂತ ತರಕಾರಿ ಹೆಚ್ಚಿಗೆ ಉಪಯೋಗಿಸಿದ್ರೆ ಎಲ್ಲರ ಬಾಡಿ ಆರೋಗ್ಯ ಚೆನ್ನಾಗಿರುತ್ತೆ. ಇದು ಗ್ರಾಮ ದೇವತೆ. ಅವ್ರೂರಲ್ಲಿ ಏನು ಬೆಳೆನ ಬೆಳೀತಾರೆ ಅದನ್ನೇ ದೇವಸ್ಥಾನಕ್ಕೆ ತಗೊಂಡೋಗಿ ಪೂಜೆ ಮಾಡಿಕೊಂಡು ಬರ್ತಾರೆ. ನೋಡು ನೋಡು ಕಣ್ಣಾರ ನಿಂತಿಹಳು, ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.